ಗೆಳೆಯರೆ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಹಿಂದಿನ ವಿಡಿಯೋದಲ್ಲಿ ಸೌರ ದಿನ ಮತ್ತು ನಕ್ಷತ್ರಿಕ ದಿನಗಳ ನಡುವೆ ಇರುವ ವ್ಯತ್ಯಾಸವನ್ನು ತಿಳ್ಕೊಂಡ್ವಿ. ಇವತ್ತು ಬುಧ ಗ್ರಹದ ಒಂದು ವಿಶೇಷವಾದ ಒಂದು ಘಟನೆಯನ್ನು ನೋಡೋಣ. ನೋಡಿ, ಬುಧ ಗ್ರಹ ನಮ್ಮ ಸೂರ್ಯನಿಗೆ ಅತ್ಯಂತ ಸಮೀಪದ ಗ್ರಹ. ಈ ಗ್ರಹ ಸೂರ್ಯನ ಒಂದು ಸುತ್ತಲಿಕ್ಕೆ 88 ದಿನಗಳನ್ನು ಮಾತ್ರ ತೆಗೆದುಕೊಳ್ಳುತ್ತೆ. ಅಂದರೆ ಬುಧ ಗ್ರಹದ ಒಂದು ವರ್ಷ ಅಂದರೆ ನಮ್ಮ ಭೂಮಿಯ ಕೇವಲ 88 ದಿನಗಳಿಗೆ ಸಮ. ಆದರೆ ಅದು ತನ್ನ ಅಕ್ಷದ ಮೇಲೆ ಸುತ್ತೋದಿದೆಯಲ್ಲ, ಈಗ ನೋಡಿ, ನಮ್ಮ ಭೂಮಿ 24 ಗಂಟೆಗೊಮ್ಮೆ ಅಕ್ಷದ ಮೇಲೆ ಸುತ್ತುತ್ತೆ. ಅದನ್ನು ಒಂದು ದಿನ ಅಂತ ಕರಿತೀವಿ ಅಂತ ನೋಡಿದ್ವಿ. ಈ ಬುಧ ಗ್ರಹ ತನ್ನ ಅಕ್ಷದ ಮೇಲೆ ಸುತ್ತಕ್ಕೆ ಭೂಮಿಯ 58.7 ದಿನಗಳನ್ನು ತಗೊಳ್ಳುತ್ತೆ. ಅಂದರೆ ಅದು ತುಂಬ ನಿಧಾನವಾಗಿ ತನ್ನ ಅಕ್ಷದ ಮೇಲೆ ಸುತ್ತೋದು. ಇದು ಯಾವುದೋ ಒಂದು ದೂರದ ನಕ್ಷತ್ರ ಅಂತ ತಿಳ್ಕೊಳ್ಳಿ. ಈ ದೂರದ ನಕ್ಷತ್ರಕ್ಕೆ ಸಂಬಂಧಿಸಿದ ಹಾಗೆ ಬುಧ ತನ್ನ ಅಕ್ಷದ ಮೇಲೆ ಒಂದು ಸುತ್ತಬೇಕಾದ್ರೆ 58.7 ದಿನಗಳು ಬೇಕು. ಈ 58.7 ದಿನಗಳ ಅವಧಿಯಲ್ಲಿ ಅಕ್ಷದ ಮೇಲೆ ಒಂದು ಸುತ್ತಿದಾಗ ಬುಧ ಇಲ್ಲೆಲ್ಲೋ ಬಂದಿರುತ್ತೆ. ಈಗ ನೋಡಿ, ಈ ಮನುಷ್ಯ ಎಂದಿನಂತೆ ಬುಧನ ಗ್ರಹದ ಮೇಲೆ ನಿಂತಿದ್ದಾನೆ. ಇದು ಯಾಕೆ ಬುಧ ಇಲ್ಲಿ ಬರುತ್ತೆ ಅಂದರೆ, ಅದು ತನ್ನ ಅಕ್ಷದ ಮೇಲೆ ಸುತ್ತುವ ಸಂದರ್ಭದಲ್ಲಿ ಸೂರ್ಯನ ಸುತ್ತುವುದನ್ನೇ ನಿಲ್ಲಿಸಿರೋದಿಲ್ಲ. ಸೂರ್ಯನ ಸುತ್ತ ಕೂಡ ಸುತ್ತುತ್ತಾನೆ ಇರುತ್ತೆ. ಹಾಗೆ 58.7 ದಿನಕ್ಕೆ ತನ್ನ ಅಕ್ಷದ ಮೇಲೆ ಒಂದು ಸುತ್ತಿದಾಗ ಮೊದಲು ಇಲ್ಲಿ ಮನುಷ್ಯ ಹೀಗೆ ನಿಂತಿದ್ದ, ಈಗಲೂ ಅದೇ ಥರ ನಿಂತಿದ್ದಾನೆ. ಆದರೆ ಆ ಅವಧಿಯಲ್ಲಿ ಬುಧ ಸೂರ್ಯನ ಸುತ್ತನ ಪದದಲ್ಲಿ ಇಲ್ಲಿವರೆಗೆ ಬಂದಿದೆ. ಹಾಗಾಗಿ ಈ ಮನುಷ್ಯನಿಗೆ ಇಲ್ಲಿದ್ದಾಗ ಸೂರ್ಯ ನೆತ್ತಿ ಮೇಲೆ ಕಾಣಿಸ್ತಾ ಇತ್ತು. ಆದರೆ ಇಲ್ಲಿ ಬಂದಿದ್ದಾನೆ ಈ ಮನುಷ್ಯನಿಗೆ ಸೂರ್ಯ ಕಾಣಿಸ್ತಾನೇ ಇಲ್ಲ. ಯಾಕಂದರೆ ಬುಧನ ಪೊಸಿಷನ್ ಏನಿದೆ ಅದು ಸೂರ್ಯನಿಗೆ ಸಂಬಂಧಪಟ್ಟಂಗೆ ಬದಲಾಗಿದೆ. ಹಾಗಾದರೆ ಇಲ್ಲಿ ಈಗ 58.7 ದಿನಗಳು ಕಳೆದಿವೆ. ಆಯಿತಾ? ಹೀಗೆ ಇದು ಮುಂದುವರೆದು ಬುಧ ಇಲ್ಲಿಗೆ ಬರೋಷ್ಟೊತ್ತಿಗೆ 88 ದಿನಗಳು ಕಳೆದಿರುತ್ತೆ. 88 ದಿನಗಳು ಕಳೆದಿರುತ್ತೆ. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ಈಗ 88 ದಿನಗಳು ಇಲ್ಲಿ ಕಳೆದಿವೆ, ಮೈನಸ್ ಈ 58.7 ದಿನಗಳು ಅಂದರೆ 29.3 ದಿನಗಳು. ಇಲ್ಲಿಂದ ಬುಧ ಇಲ್ಲಿಗೆ ಬರಲಿಕ್ಕೆ 29.3 ದಿನಗಳು ಬೇಕಾಗುತ್ತೆ. ಈ 29.3 ದಿನ ಏನಿದೆ ಇದು ಬುಧನ ಅರ್ಧ ದಿನಕ್ಕೆ ಸಮ. ಅರ್ಧ ದಿನಕ್ಕೆ ಸಮ ಅಂತಂದರೆ ಆವಾಗ ಈ ಥರ ಇದ್ದ ಮನುಷ್ಯ ಈಗ ಹೀಗೆ ನಿಂತಿರ್ತಾನೆ. ಯಾಕಂದರೆ ಬುಧ ತನ್ನ ಅಕ್ಷದ ಮೇಲೆ ಅರ್ಧ ಸುತ್ತಿದೆ. ಇಲ್ಲಿ ಹಗಲಿತ್ತು, ಈಗ ಇಲ್ಲಿ ರಾತ್ರಿ ಇದೆ. ಇರಲಿ, ಈಗ ಬುಧ ತನ್ನ ಅಕ್ಷದ ಮೇಲೆ ಅರ್ಧ ಸುತ್ತಿದ್ದಾನೆ. ಮನುಷ್ಯ ಈ ಥರ ನಿಂತಿದೆ. ಈಗ ನೋಡಿ, ಇಲ್ಲಿ ರಾತ್ರಿ ಆಗಿದೆ. ಯಾಕಂದರೆ ಸೂರ್ಯ ಕಾಣಿಸ್ತಾ ಇಲ್ಲ. ಇದು ಒಂದು ವರ್ಷ ಕಂಪ್ಲೀಟ್ ಆಗಿದೆ. ಆದರೆ ಹಿಂದಿನ ವರ್ಷ ಇಲ್ಲಿ ಇದ್ದಾಗ ಹಗಲಿತ್ತು, ಈಗ ರಾತ್ರಿ ಇದೆ. ಇದೇ ರೀತಿ ಬುಧ ಇಲ್ಲಿ ಮುಂದುವರೆದು ಇಲ್ಲಿಗೆ ಬರೋಷ್ಟೊತ್ತಿಗೆ ಇನ್ನುಳಿದ 29.3 ದಿನಗಳು ಕಂಪ್ಲೀಟ್ ಆಗುತ್ತೆ. ಅಂದರೆ ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ 58.7 ದಿನಗಳಾಗುತ್ತೆ. ಮತ್ತೆ ಮನುಷ್ಯ ಇದೇ ಪೊಸಿಷನಲ್ಲಿ ನಿಂತಿರ್ತಾನೆ. ಆದರೆ ನೀವು ಗಮನಿಸಿ, ಈಗ ಕೂಡ ಇವನಿಗೆ ಸೂರ್ಯ ಕಾಣೋದಿಲ್ಲ. ಯಾಕಂದರೆ ಸೂರ್ಯ ಇಲ್ಲಿದೆ. ನೀವು ನೆತ್ತಿಯ ನೇರಕ್ಕೆ ನೋಡಿದ್ರೆ ಸೂರ್ಯ ಇಲ್ಲಿ ಸಹ ಕಾಣೋದಿಲ್ಲ. ಇಲ್ಲಿ ಕಾಣಬೇಕಾದ್ರೆ ಇನ್ನೂ ಒಂದು ಸುತ್ತಬೇಕಾಗತ್ತೆ. ಇನ್ನೊಂದು ಸುತ್ತಿ ಇಲ್ಲಿಗೆ ಬಂದಾಗ ಆಗ ಮತ್ತೆ ಮನುಷ್ಯ ಇದೇ ಥರ ನಿಂತಿರ್ತಾನೆ. ಸೂರ್ಯನು ಇಲ್ಲಿ ಕಾಣ್ತಾ ಇದೆ. ಈ ಅವಧಿಯಲ್ಲಿ 2 ಸುತ್ತುಗಳನ್ನು ಸುತ್ತಿ ಮುಗಿಸಿದೆ ಅನ್ನೋದು ನಿಮಗೆ ಗಮನದಲ್ಲಿ ಇರಲಿ. ಒಂದು ಸುತ್ತಿ ಬಂದಾಗ ಈ ಮನುಷ್ಯ ಈಗ ತಲೆಕೆಳಗಾಗಿ ನಿಂತಿರ್ತಾನೆ. ತಲೆಕೆಳಗಾಗಿ ನಿಂತಿದ್ದು ಅಂದರೆ ಅವನು ಹಾಗೆ ನಿಂತಿದ್ದಾನೆ. ಆದರೆ ಬುಧ ತನ್ನ ಅಕ್ಷದ ಮೇಲೆ ಈ ಥರ ಸುತ್ತಿದೆ. ಹಾಗಾಗಿ ಅವನ ಪೊಸಿಷನ್ ಚೇಂಜ್ ಆಗಿದೆ. ಮತ್ತೊಮ್ಮೆ ಸುತ್ತಿ ಇಲ್ಲಿಗೆ ಬರುತ್ತೆ. ಆಮೇಲೆ ಅದು ಇನ್ನೊಂದು ಸುತ್ತಿ ಇಲ್ಲಿಗೆ ಬಂದಾಗಲಷ್ಟೇ ಮತ್ತೆ ಸೂರ್ಯ ಕಾಣಿಸ್ತಾ ಇದ್ದಾನೆ. ಅಂದರೆ 176 ದಿನಗಳು ಈಗ ಕಳೆದು ಹೋಗಿವೆ. ಸೂರ್ಯ ಅವನ ನೆತ್ತಿಯ ಮೇಲೆ ಕಾಣಿಸಿ ಮತ್ತೆ ಇನ್ನೊಂದು ಸಲ ಅದೇ ಪೊಸಿಷನ್ನಲ್ಲಿ ಬಂದು ನೆತ್ತಿಯ ಮೇಲೆ ಕಾಣಿಸ್ಬೇಕಾದ್ರೆ 176 ದಿನಗಳು ತೆಗೆದುಕೊಳ್ಳುತ್ತೆ. ಅಂದರೆ ಬುಧ ಗ್ರಹದ ಒಂದು ಸೌರ ದಿನ ಏನಿದೆ ಅದು 176 ಭೂಮಿಯ ದಿನಗಳಿಗೆ ಸಮ. ಆದರೆ ಬುಧ ಗ್ರಹದ ಒಂದು ವರ್ಷ ಕೇವಲ 88 ದಿನಕ್ಕೆ ಸಮ ಅಂತ ನಾವು ನೋಡಿದ್ವಿ. ಇದರ ಅರ್ಥ ಇಷ್ಟೇ: ಬುಧ ಗ್ರಹದ ಮೇಲೆ ಒಂದು ದಿನ ಆಗಬೇಕಾದ್ರೆ 2 ವರ್ಷಗಳೇ ಕಳೆದಿರುತ್ತೆ. ನಮ್ಮ ಭೂಮಿ ಮೇಲೆ ನಿಮಗೆ ಗೊತ್ತು, ಒಂದು ದಿನ ಆಗಬೇಕಾದ್ರೆ 24 ಗಂಟೆಗಳು ಬೇಕು. ಒಂದು ವರ್ಷ ಕಳೆಯಬೇಕಾದ್ರೆ 365 ದಿನಗಳು ಬೇಕಾಗತ್ತೆ ಅಂತ. ಆದರೆ ಬುಧ ಗ್ರಹದ ಮೇಲೆ ಉಲ್ಟಾ, ಅಲ್ಲಿ ಒಂದು ದಿನ ಕಳೆಯೋಷ್ಟೊತ್ತಿಗೆ 2 ವರ್ಷಗಳು ಕಳೆದೋಗಿರುತ್ತೆ. ಇದು ಬುಧನ ಮೇಲೆ ನೀವು ಒಂದು ವೇಳೆ ವಾಸ ಮಾಡ್ತಾ ಇದ್ದರೆ ನಿಮಗೆ ಆಗೋ ಒಂದು ವಿಚಿತ್ರವಾದ ಅನುಭವ. ಎಲ್ಲರಿಗೂ ಧನ್ಯವಾದಗಳು. ಇಂಥ ಇನ್ನೂ ಅನೇಕ ವಿಡಿಯೋಗಳಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.